ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಬರ್ರಿ ಇವತ್ತಿನ ಲಾಗು ಬೆಳಿಗ್ಗೆಯಿಂದ ಸ್ಟಾರ್ಟ್ ಮಾಡ್ಕೊಂಡಿನಿ. ಇವತ್ತು ಸಂಡೇ, ಬೆಳಗಿನ ಕೆಲಸ ಎಲ್ಲ ಮುಗ್ದವು, ಬಟ್ ನಾಷ್ಟ ಆಗಿಲ್ಲ. ನಾಷ್ಟ ಮಾಡಬೇಕೀಗ. ನಾಷ್ಟ ಮಾಡೋಕ್ಕೆ ರೆಡಿ ಇದು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬಂದೆ. ಮಕ್ಕಳಿಗೆ ಹೊಟ್ಟೆ ಹಸುವಾಗೈತಿ, ನಮಗೂ ಹೊಟ್ಟೆ ಹಸುವಾಗೈತಿ. ಮನೆ ಕೆಲಸ ಎಲ್ಲ ಮುಗ್ದೈತಿ ನೋಡ್ರಿ. ಎಲ್ಲ ಕ್ಲೀನ್, ಮನೆ ರೂಮನ್ನು ಕೂಡ ಕ್ಲೀನು. ಬಟ್ಟೆ ಇದ್ದು ಫಸ್ಟ್ ಅವ್ನು ಮಡಿಚಿಟ್ಬಿಟ್ಟೆ. ನಮ್ಮ ನಾವೇನು ಕೆಲಸ ಮುಗಿಸಿದೆ. ನಮ್ಮ ನಾವೇನು ಕೆಲಸ ಆದ್ಬಿಟ್ಲೆ ಬಟ್ಟೆ ಮಡಿಚಿಟ್ಟು ಸ್ನಾನ ಮಾಡ್ಕೊಂಬಂದು ರೆಡಿಯಾಗಿನಿ. ನಮಗೆ ಕಸ ಗುಡಿಸಿದ್ಲು, ನಮ್ಮ ಮನೆಯವ್ರು ಪಾತ್ರೆ ತೊಳೆದ್ರು. ಎಲ್ಲರೂ ಒಂದೊಂದು ಕೆಲಸ ಮಾಡಿದ್ವಿ. ಕೆಲಸ ಆಗೈತಿ, ಬಟ್ಟೆನೂ ಹೊಟ್ಟಿಗೆ ಏನೂ ಆಗಿಲ್ಲ. ಫಸ್ಟ್ ಮನೆ ಕ್ಲೀನ್ ಆಗಬೇಕು, ಆಮೇಲೆ ಹೊಟ್ಟಿಗೆ ನಮ್ಮದು ಪದ್ಧತಿ. ಇಲ್ಲಾಂದ್ರೆ ಕೆಲಸ ಮಾಡಲಾರ್ದು ನಮ್ಮ ಅಡುಗೆ ಮನೆಗೆ ಹೋಗಿ ಅಡುಗೆ ಮಾಡ್ಕೊಂಡು ತಿನ್ನಂಗಿಲ್ಲ. ಅಂದರೆ ಡೈಲಿ ಮಾಡಿರ್ತೀನಿ, ಮತ್ತು ಬೆಳಿಗ್ಗೆನ ಮಾಡ್ಬೇಕು ನೋಡ್ರಿ 7 ಗಂಟೆಗೆ. ರಜೆ ಇದ್ದಾಗ ಹಿಂಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ನಾಷ್ಟ ಮಾಡ್ಕೊತೀವಿ. ಬರ್ರಿ ಇವತ್ತಿನ ವ್ಲಾಗ್ ಹೆಂಗೆ ಹೋಗುತ್ತಾ ಅಂತ ನೋಡೋಣ. ಸಂಡೇ ಇವತ್ತು. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ. ನೀನೊಬ್ಬರು ಕಮೆಂಟ್ ಹಾಕಿದ್ರು, ರೂಟ್ ಕೆನಾಲ್ದು ಏನಾಯಿತು ಅಂತ ಕೇಳಿದರು. ರೂಟ್ ಕೆನಾಲು ಮುಗೀತು. ಮೊನ್ನೆ ಶುಕ್ರವಾರ ಹೋಗಿದ್ದೆ. ಅಳತೆ ತೊಗೊಂಡಾರ ಅದ್ರದ್ದು. ಅದನ್ನು ಹಲ್ಲು ಸೈಜ್ ಕರೆಕ್ಟ್ ಮಾಡಿ ಮತ್ತು ಅದ್ರದ್ದು ಹಲ್ಲಿಂದು ಸೈಜ್ ತೊಗೊಂಡ್ರು. ಈಗ ನಾಳೆ ಅಥವಾ ನಾಡಿದ್ದು ಫೋನ್ ಮಾಡಿ ಕರೀತಾರಂತ. ಅವಾಗ ಹೋಗಿ ಆ ಕ್ಯಾಪ್ ಹಾಕಿದ್ರೆ ಇದ್ರದ್ದು ಹಲ್ಲಿಂದು ಮುಗೀತು. ನೋವಂತರೂ ಒಂದು ಚೂರು ಇಲ್ಲ, ನೋವೆಲ್ಲ ಕಡಿಮೆ ಆಗೈತಿ. ಒಂದು ಹಲ್ಲು ಫಸ್ಟ್ ಮಾಡಿಸಿದ್ನಲ್ಲ ರೂಟ್ ಕೆನಾಲು, ಅದು ಕರೆಕ್ಟ್ ಆಯಿತು ಅನಿಸುತ್ತೆ. ಅದ್ರ ಹಿಂದಿಂದು ಅದ್ರದ್ದು ಮುಂದಿಂದು ಮತ್ತು ಅದು ಒಂದು ಇನ್ಫೆಕ್ಷನ್ ಆಗಿ ರೂಟ್ ಕೆನಾಲ್ ಮಾಡೋ ಹಂಗಾಗಿತ್ತು. ಈಗ ಅದನ್ನು ರೂಟ್ ಕೆನಾಲ್ ಮಾಡಿರೋದ್ರಿಂದ ನೋವಂತರೂ ಒಂದು ಚೂರು ಇಲ್ಲ. ಈಗ ಅದು ಮುಗಿದ ತಕ್ಷಣ ಈ ಕಡೆಗೆ ಒಂದು ಹಲ್ಲೆಲ್ಲ ಫುಲ್ ಹಾಳಾಗೈತಿ. ಈ ಹಲ್ಲು ಅದನ್ನು ಕೂಡ ತೆಗಿಸಿ ಏನಾದರೂ ರಿಪೇರಿ ಮಾಡಿಸ್ಬೇಕು. ಅದು ಫುಲ್ ಹಾಳಾಗೈತಿ. ಸ್ವಲ್ಪ ಚೆನ್ನಾಗಿತ್ತು ಅಂದ್ರೆ ಅದನ್ನು ರೂಟ್ ಕೆನಾಲ್ ಮಾಡಿಬಿಟ್ಟು ಕ್ಯಾಪ್ ಹಾಕಿ ಕಳಿಸ್ತಾರೆ. ಫುಲ್ ಎಲ್ಲ ಹಾಳಾಗೈತೆ ಅಂದ್ರೆ ಅದನ್ನು ಕಿತ್ತು ಮತ್ತು ಬೇರೆದು ಹಾಕ್ತಾರೋ ಏನೋ ಗೊತ್ತಿಲ್ಲ. ನನ್ನ ಹತ್ರ ಬಂದ್ರೆ ಗೊತ್ತಿಲ್ಲ. ಇದು ಫಸ್ಟ್ ಮುಗಿಲಿ, ಇದು ಮುಗಿದ್ಮೇಲೆ ಮತ್ತೆ ಅದನ್ನು ಮಾಡಿಸ್ಕೊಂಡ್ರೆ ಆಯ್ತು ಅಂಥೇಳಿ ಬಿಟ್ಟೀವಿ. ಬರ್ರಿ, ನಾ ಇದು ತರಕಾರಿ ತೊಗೊಂಬರಕ್ಕೆ ಹೋಗ್ಬೇಕು. ವಿಡಿಯೋ ಕಳಿಸಿದ್ವಿ. ತರಕಾರಿ ತೊಗೊಂಬರಕ್ಕೆ ಹೋಗ್ಬೇಕು. ತರಕಾರಿ ಏನಿಲ್ಲ, ಹಾಗೆ ಇಲ್ಲಿ ಡಬ್ಬೆಗಳು ಹಾಕ್ತೀನಿ ನಾ. ಡಬ್ಬಿ ಎಲ್ಲ ತರಕಾರಿ ಖಾಲಿ ಆಗಿಬಿಟ್ಟೈತಿ. ಏನಂದ್ರೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಆಮೇಲೆ ಟೊಮೆಟೊ ಅದಾವೆ. ಇಷ್ಟೇ ಇರೋದು. ಉಪ್ಪಿಟ್ಟು ನೀನು ಮಾಡ್ಕೊತಿದ್ವಿ. ಈಗ ಏನು ಮಾಡ್ಬೇಕಂತ ವಿಚಾರ ಮಾಡಕತ್ತೀನಿ. ನಾಷ್ಟಕ್ಕೆ ಅವಲಕ್ಕಿ ಇಲ್ಲ. ಅವಲಕ್ಕಿ ಇದ್ದಿದ್ರೆ ಅವಲಕ್ಕಿ ಮಾಡಿಬಿಡ್ತಿದ್ದೆ. ಅವಲಕ್ಕಿ ತೊಗೊಂಬಂದಿಲ್ಲ, ಲಾಸ್ಟ್ ಟೈಮ್ ಸಿಗಲಿಲ್ಲ ಅಲ್ಲಿ. ಅದಕ್ಕೆ ಇವತ್ತು ಇದಕ್ಕೂ ಹೋಗ್ಬೇಕು, ಡಿ ಮಾರ್ಟ್ಗೆ. ನೋಡೋಣ, ಆದ್ರೆ ಹೋಗ್ತೀವಿ, ಇಲ್ಲಾಂದ್ರೆ ಇಲ್ಲ. ಯಾಕಂದ್ರೆ ನಡಿತೈತಿ, ಇನ್ನೂ ಒಂದು ವಾರ ನಡಿತೈತಿ. ಎಣ್ಣಿಲ್ಲ, ಮೇಯ್ನಾಗಿ ಅಡುಗೆ ಮನೆಯಾಗ ಎಣ್ಣೆ ಖಾಲಿ ಇಲ್ಲ. 10 ಲೀಟ್ರ್ ತೊಗೊಂಬಂದಿದ್ರು, ಅದು ಕೂಡ ಇನ್ನೇನು ಖಾಲಿ ಬಂದೈತಿ. ಹಾಗಾಗಿ ತೊಗೊಂಬರ್ಬೇಕು ಹೋಗಿ. ಎಣ್ಣೆದು ಅಷ್ಟೇ ಈಗ ಅರ್ಜೆಂಟ್ ಅದು, ಮತ್ತು ಇನ್ನೇನಿಲ್ಲ. ಮುಂದೆ ಈಗ ಈ ತಿಂಗಳು ಮುಗಿತಂದ್ರೆ ಮತ್ತೆ ನೆಕ್ಸ್ಟ್ ತಿಂಗಳು ಸ್ಟಾರ್ಟ್ ಆಗುತ್ತಲ್ಲ, ಅವಾಗ ತಂದ್ರೂ ನಡಿತೈತಿ. ಆದ್ರೂ ಅವಾಗೆಲ್ಲ ಹಬ್ಬದ ವಾತಾವರಣ, ಹಬ್ಬದ ಸೀಸನ್ ನೋಡ್ರಿ, ಗದ್ದಲ ಜಾಸ್ತಿ ಇರ್ತಾವೆ. ಡಿ ಮಾರ್ಟ್ ಎಲ್ಲ ಇವಾಗಲೇ ಹೋಗಿ ತೊಗೊಂಬಂದು ಇಟ್ಕೊಂಡು ಅದು ಬೆಟ್ರ್. ಕತ್ತು ಫುಲ್ ಇಲ್ಲಿ ಒಂಥರ ಇನ್ಫೆಕ್ಷನ್ ಆಗಿ ಸಣ್ಣ ಸಣ್ಣ ಗುಳ್ಳೆ ಆಗ್ಬಿಟ್ಟವು. ಅದಕ್ಕೆ ಕತ್ತಿನಾಗಿಂದು ತೆಗೆದಿಟ್ಟಿನಿ ಮಾಂಗಲ್ಯ ಚೈನ್. ನಿನ್ನೆ ರಾತ್ರಿ ಔಷಧ ಹಚ್ಕೊಂಡಿನಿ. ನೋಡೋಣ, ಇವತ್ತೊಂದು ದಿನ ನಾಳೆ ಒಂದು ದಿನ ಹಚ್ಕೊಂಡು ನೋಡ್ತೀನಿ. ಕಡಿಮೆ ಆಗಲಿಲ್ಲ ಅಂದ್ರೆ ಡಾಕ್ಟ್ರ್ ಹತ್ರ ಹೋಗಿ ಮೆಡಿಸಿನ್ ತೊಗೊಂಬರ್ಬೇಕು, ತೋರಿಸ್ಕೊಂಡ್ರೆ. ಓಕೆ, ನೋಡ್ರಿ, ಚಿತ್ರಾನ್ನಕ್ಕೆ ಗೊಜ್ಜು ರೆಡಿ ಮಾಡಿದೆ. ಸಂಡೇ ಟೈಮ್ ಆಗುತ್ತೆ ಚಿಕನ್ ಎಲ್ಲ ಮಾಡ್ಕೊಂಡು ತಿನ್ಬೇಕಂದ್ರೆ. ಅದಕ್ಕೆ ರಾತ್ರಿದು ಹಣ್ಣು ಭಾಳ ಐತಿ, ಇಷ್ಟು ಹಾಕಿ ಕಲಿಸ್ಬಿಡ್ತೀವಿ. ಹಣ್ಣು ಆಗೈತಿ, ಚಿಕನ್ ತೊಗೊಂಬಂದಾರಲ್ಲಿ. ತರಕಾರಿ ಎಲ್ಲ ತಂದು ಹಂಗೆ ಇಟ್ಟು ನೀನು ಜೋಡಿಸ್ಕೊಂಡಿಲ್ಲ. ಎಲ್ಲ ತೆಗಿಬೇಕು. ತೆಗೆದು ಕ್ಲೀನ್ ಮಾಡಿ ಬಾಕ್ಸಿಗೆ ಹಾಕ್ಕೊಂಡು. ಇದು ನೋಡಿ ರಾಣಿ ಮೀಚಾಗೈತಿ. ನಾವು ರಾತ್ರಿ ಊಟಕ್ಕಂತೇಳಿ ಸ್ವಲ್ಪ ಮೆತ್ತಗೆ ಮಾಡಿರ್ತೀನಿ. ಚಿತ್ರಾನ್ನಕ್ಕೆ ಒಂದು ಸ್ವಲ್ಪ ಉದುರುದ್ರಾಯಿ ಮಾಡ್ಕೊಂಡಿರ್ತೀನಿ. ರಾತ್ರಿ ಅನ್ನಕ್ಕೆ ಚಿತ್ರಾನ್ನ ಮಾಡಿದ್ರೆ ಚಲೋ ಆಕೈತಿ, ರುಚಿ ಆಕೈತಿ. ನಿಮ್ಮ ಅಪ್ಪೆಲ್ಲ ಹೊನ್ನದ ಮ್ಯಾಗ ಅರ್ಬಿ ಹಾಕ ಮುಗಿತೇನ ಅದು ಅರ್ಬಿಲ್ಲ.
ನೋಡಿರಿ ಹಿಂಗಾಗೈತಿ. ಇಲ್ಲಿ ಹೊರಗೆ ನೋಡ್ರಿ, ಇಲ್ಲಿ ನಮ್ಮ ನವ್ಯ ಇಷ್ಟೊತ್ತನ US ಊಟ ಮಾತಾಡಿಲ್ಲ ಕುಂತ ನೋಡ್ರಿ ಇಲ್ಲಿ ಡುಮಕ್ಕ ನವ 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 ಹಾಕಿ ನವ ಹೇರ್ ಕಟ್ಟಿಂಗ್ ನೋಡಿರ ಚಲೋ ಅಂತ ಅನ್ನ ಮೆತ್ತಗ ಗಳಮ್ ಗಳಮ್ ನುಂಗಿ ಬಿಡ್ತಾವ. ನಮಗೆ ಕುತ್ತಿಗೆಗೆ ಬೀಳುತ್ತ ಇದು ಕುತ್ತಿಗೆ ಬೀಳ್ತೈತೆ ಮೆತ್ತ ಉದುರ ಅನ್ನ ಕುತ್ತಿಗೆ ಬೀಳೋದು. ಇದು ಮೆತ್ತಂದು ಚೆನ್ನಾಗಿರುತ್ತೆ ತಿನ್ನಕ್ಕ. ಟಿವಿ ಮ್ಯೂಟ್ ಮಾಡಿ ಎಲ್ಲೈತದ ಫ್ರೆಂಡ್ಸ್. ನೋಡ್ರಿ ನಾನು ಚಹಾ ಕುಡಿಯಾಕತ್ತೀನಿ. ಚಹಾ ಕುಡಿಯೋದ್ರೊಳಗೆ ಆಲೆ ಅರ್ಧಕ್ಕರ್ಧ ತರಕಾರಿ ತೆಗೆದಿಟ್ಬಿಟ್ರೆ ಕ್ಯಾರೆಟು, ಬೀನ್ಸು, ಈರುಳ್ಳಿ, ಆಲೂಗಡ್ಡೆ, ಟೊಮೆಟೊ. ಈಗ ಉಳಿದಿರೋದು ಬೆಂಡೆಕಾಯಿ, ಸೌತೆಕಾಯಿ, ಮೂಲಂಗಿ, ಆಮೇಲೆ ಹಾಗಲಕಾಯಿ ತಂದೀನಿ 3, ಮಾವಿನ ಹಣ್ಣು ತಂದೀನಿ, ಕಾಯಿ ತೊಗೊಂಬಂದೀನಿ ನೋಡ್ರಿ. ಆಮೇಲೆ ಇದು ಏನಿದು ಕರಿಬೇವು, ಮೆಂತ್ಯ ಸೊಪ್ಪು ತಂದೀನಿ. ಮೆಂತ್ಯ ಸೊಪ್ಪು ತೆಗೆದಿಟ್ರೇನ ರೀ ತೊಂಬರ್ರಿ, ಇಲ್ಲ ಸೋಸ್ ಇಡ್ತೀನಿ ಅದನ್ನು. ಇವಾಗಲೇ ಸೋಸ್ ರೆಡಿ ಮಾಡಿ ಇಟ್ಕೊಂಡ್ರೆ ಮಾಡಕ್ಕೆ ಬರ್ತೈತಿ. ಎಲ್ಲಿಟ್ರಿ ಅದನ್ನ? ಮೆಂತ್ಯ ಸೊಪ್ಪು ಅದ್ರಾಗ ಐತೇನ? ಕರಿಬೇವಿಂದ್ರಾಗ ಎಲ್ಲ ತುಂಬಿದ್ವು ಒಂದು ಬಾಕ್ಸ್. ಅಪ್ಪ ಅಂತ ಓಪ ಏನ ನೋಡ್ರಿ. ಈಗ ಮತ್ತೆ ಸಾಯಂಕಾಲ ವಿಡಿಯೋ ಮಾಡಕತ್ತೀನಿ. ಮಧ್ಯಾಹ್ನ ಆಗೈತಿ. ಇದು ಚಿಕನ್ ಸಾಂಬಾರು. ಏನೂ ವಿಡಿಯೋನ ಮಾಡ್ಕೊಲಿಲ್ಲ, ಬರೀ ಓದ್ಕೊತಾನೆ ಕುತ್ಕೊಂಡ್ಬಿಟ್ಟಿನಿ. ವಿಡಿಯೋ ಮಾಡ್ಕೊಳಕ್ಕೆ ಆಗಿರಲಿಲ್ಲ. ಊಟ ಮಾಡ್ಯಾರ ಅವರೆಲ್ಲರೂ, ನಾನಾ ಊಟ ಮಾಡಿಲ್ಲ. ಈಗ ಒಂದು ಸ್ವಲ್ಪ ಊಟ ಮಾಡ್ಬೇಕಂತ ಬಂದೀನಿ. ಹೊಟ್ಟೆ ಸೆಕತ್ತು ಹೋದಾಗ ಕುತ್ಕೊಂಡ್ಬಿಟ್ಟಿನಿ. ಎದ್ದು ಬರೋಕೆ ಮನಸ್ಸಾಗೋದು. ಚೀರ್ ತೊಗೊಂಡ್ರಕ್ಕೆ ಅನ್ನ, ಚಿಕನ್ ಸಾರು. ರಾತ್ರಿಗೆ ಏನಾರು ಮಾಡಿರೋದು ಚಪಾತಿ ಗಿಪಾತಿ ಉಂಡು ಮತ್ತು ನೋಡೋಣ, ಸಿಗ್ತೀನಿ. ನೋಡಿರಿ ಫ್ರೆಂಡ್ಸು, ಮರುದಿನದ ಲಾಗನ್ನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಮರುದಿನ ಪುಳಿಯೋಗರೆ ಮಾಡಿದ್ದೆ ನಾಷ್ಟಕ್ಕೆ. ನಮಿತಕ್ಕೆ ಕೊಟ್ಟು ಕಳಿಸಿದ್ದೆ. ಒಂದು ಸ್ವಲ್ಪ ಲೇಟಾಗಿಯೇ ಎದ್ದಿದ್ದೆ, ಹಂಗಾಗಿ ಪುಳಿಯೋಗರೆ ಮಾಡಿ ಅಕ್ಕಿ ಹೋದ್ಮೇಲೆ ಕಸ ಎಲ್ಲ ಗುಡಿಸ್ಬೇಕಾಗಿತ್ತು. ಹಾಸಿಗೆ ಎಲ್ಲ ಮಡಿಚಿಟ್ಟೆ. ಮತ್ತು ಹಿಂದಿನ ದಿವಸ ಬೆಡ್ಶೀಟು ಮತ್ತು ಸೋಫಾ ಕವರು ಅವನ್ನೆಲ್ಲ ವಾಶ್ ಮಾಡೋಕೆ ಹಾಕಿದ್ದೆ. ಅವನು ಕೂಡ ಮಡಿಚಿಟ್ಟೆ. ಮತ್ತು ಬಟ್ಟೆಗಳು ಎಲ್ಲನೂ ಮಡಿಚಿಟ್ಟಿದ್ದೆ. ಯೂನಿಫಾರ್ಮ್ ಅವೆಲ್ಲ ಮಡಿಚಿ ಇವಾಗ ಜೋಡಿಸ್ಕೊಳಕತ್ತೀನಿ. ಅವನ್ನೆಲ್ಲ ಜೋಡಿಸ್ಕೊಂಬಿಟ್ಟು ಎಲ್ಲ ಫುಲ್ ಕಸ ಗುಡಿಸ್ಕೋಬೇಕಾಗಿತ್ತು. ಹಾಗಾಗಿ ಫಸ್ಟ್ ಇವನ್ನೆಲ್ಲ ಮಡಿಚಿಟ್ಕೊಂಡ್ಬಿಟ್ರಾಯ್ತು ಅಂಥೇಳಿ ಮಡಿಚಿಟ್ಕೊಳಕತ್ತೀನಿ. ನವ್ಯ ಎದ್ದಿದ್ಲು, ಹೊರಗಡೆ ನಿಂತ್ಕೊಂಡು ಆಳಕ್ಕಿ. ನಾನು ಕೆಲಸಗಳನ್ನು ಸ್ಟಾರ್ಟ್ ಮಾಡ್ಕೊಂಡೀನಿ. ಬೆಳಿಗ್ಗೆ ಲಘು ಎದ್ಲಂದರೆ ಕೆಲಸ ಮಾಡೋಕೆ ನಿಂತ್ಬಿಡ್ತೀನಿ. ಕೆಲಸ ಮುಗಿಸ್ಕೊಂಡು ನಾಷ್ಟ ಗಿಷ್ಟ ಮಾಡಿ ಆಮೇಲೆ ಮಣಗಿಸಿ ಓದ್ಕೊತೀನಿ. ಹಾಗಾಗಿ ಫಸ್ಟ್ ಕೆಲಸ ಮಾಡ್ಕೊಂಡ್ರಾಯ್ತು ಅಂಥೇಳಿ ಕೆಲಸ ಮಾಡಕತ್ತಿದ್ದೆ. ಎಲ್ಲ ಬಟ್ಟೆಗಳನ್ನ ಮಡಿಚಿ ಜೋಡಿಸ್ಕೊಂಡು ಕಸ ಎಲ್ಲ ಗೂಡಿಸ್ಕೊಂಡು ಹೊರಗೇನು ಗುಡಿಸಿ ಕೈಕಾಲು ಮುಖ ತೊಳೆದೆ ಅಕ್ಕಿಗೆ. ಹಾಕಿದಾದ್ಮೇಲೆ ನಾನು ಕೂಡ ಕೈಕಾಲು ಮುಖ ತೊಳ್ಕೊಂಡು ಫ್ರೆಶ್ನಪ್ ಆಗಿ ಬಂದು ಈಗ ಪುಳಿಯೋಗರೆ ನಮ್ಮ ಮನೆಯವ್ರಿಗೆ ಬಾಕ್ಸಿಗೆ ಹಾಕ್ಕೊಂಡು ಹೋಗ್ತಾರ ಅಂತ ಹೇಳ್ಬಿಟ್ಟು ಪುಳಿಯೋಗರೆ ಕಲಿಸಿಟ್ಟಿನಿ. ತೊಗೊಂಡು ಹೋಗಿಲ್ಲ, ಅವ್ರಿಗೆ ಪುಳಿಯೋಗರೆ ಇಷ್ಟ ಇಲ್ಲ. ಹಂಗಾಗಿ ಪುಳಿಯೋಗರೆನ ಬಿಟ್ಟು ಹೋಗ್ಯಾರ. ಅವರು ಹೋಗ್ಯಾರ ತೊಗೊಂಡು ಹೋಗ್ಯಾರ ಅಂತಲೇ ತಿಳ್ಕೊಂಡಿನಿ. ನನ್ನ ಮುಂದೆ ಹೋಗ್ಯಾರ, ಬಟ್ ಬಾಕ್ಸ್ ತೊಗೊಂಡು ಹೋಗ್ಯೋದು ಅದು ನೆನಪ ಇಲ್ಲ ನನಗೆ. ಅವರೇ ಕಟ್ಕೊಂಡು ಹೋಗ್ತಾರೆ ಒಂದೊಂದು ಸಲ ನಾನು ಕಳಿಸ್ತೀನಿ ಬಾಕ್ಸಿಗೆ ಹಾಕಿ. ಇವತ್ತೇನಂದರೆ ಬಟ್ಟೆ ಮಡ್ಚ್ಕೊಂಡು ಕುಂತಿದ್ನಲ್ಲ, ಹಾಗಾಗಿ ನೋಡೇ ಇಲ್ಲ. ಫ್ರೆಂಡ್ಸ್ ನೋಡ್ರಿ, ಇವಾಗ ನಾಷ್ಟ ನಮ್ದು ಇಬ್ಬರದು. ಕೊಡಿ. ಹೊಟ್ಟೆ ಹಾಂ ಹೊಟ್ಟೆ ಹಸುವಾಗೈತೆ ಇಲ್ಲೋ ನಾವಕ್ಕೀಗ? ಹಾಂ
ಹಾಂ ಕುಡಿ ಪೂ ಕುಡಿ ಆಪು ಕುಡಿ ಬಾಯ್ ಕುಂದ್ರ ಬೇಡ. ಹಂಗೆ ಗುಳಮ್ಮ ನುಂಗ್ಬೇಕು. ಹ್ಞೂ ಹ್ಞೂ ಆ ಮಮ್ಮು ಆ ಅಯ್ಯಯ್ಯೋ ಎಂತ ಬ್ಯಾಡ್ ಗರ್ಲದಿ ನೀನು ಅಂದ್ರೆ ಹಾಂ ಬಾಯಿ ತೆಗೆದ್ಬಿಟ್ಲು. ಬಾಯಾಗ ನೀರು ಆಗಲ್ಲ. ಡೋರ್ ಅದು ಗಾಳಿಗೆ ಸೌಂಡ್ ಮಾಡ್ತೈತೆ ಹಂಗೆ ಗಾಬರಿ ಹಾಕ್ಕಾಳ. ಏನಾರು ಸೌಂಡ್ ಆಗ್ಬಿಟ್ಲ ಹೊರಗೆ ಗೇಟ್ ಸೌಂಡ್ ಆದ್ರೆ ಗಾಬರಿ ಹಾಕ್ಕಾಳ, ಒಳಗೆ ಡೋರ್ ಸೌಂಡ್ ಆದ್ರೆ ಗಾಬರಿ ಹಾಕ್ಕಾಳ. ಗಾಬ್ರವ್ವ ನಾವೇನು ಹೆಸರು ಗಾಬ್ರವ್ವ. ಏನಾಗುತ್ತಾಗ ಹ್ಞೂ 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 ತಿನ್ಬೇಕನ್ನ ಕಾಳು. ತಿಂದು ನುಂಗ್ಬೇಕು. ತಂಗಿ ಎಲ್ಲೋದ? ನಮಿತಾ ಎಲ್ಲೋದ? ಎಲ್ಲೋದ್ಲು ತಂಗಿ? ನಮಿತಾ ಎಲ್ಲೋಗ? ಅಪ್ಪ ಎಲ್ಲೋಗ? ಹಾಂ ಎಲ್ಲೋದ ಅವರಿಬ್ರು? ಓಕೆ ಚೆನ್ನಾಗಾಗಿತ್ತು ಪುಳಿಯೋಗರೆ. ನೋಡ್ರಿ ಇಬ್ಬರು ನಾಷ್ಟ ಮಾಡಿದ್ವಿ. ನಾಷ್ಟ ಮಾಡಿದ್ಮೇಲೆ ಒಂದು ಸ್ವಲ್ಪ ಓಡಾಡಿಸ್ತೀನಿ ಅಕ್ಕಿಗೆ. ಓಡಾಡಿಸ್ಬಿಟ್ಟು ನಿದ್ದೆ ಅಂದರೆ ಬೇಗ ಎದ್ದಿದ್ಲಲ್ಲ, ಹಾಗಾಗಿ ಕರ್ಕೊಂಡೋಗಿ ಮನಗಿಸಿದೆ. ಮಕ್ಕೊಂಡ್ಲಕ್ಕಿ. ಆಕೆ ಮಕ್ಕೊಂಡ್ಮೇಲೆ ನಾನು ಫ್ರೀ ಆಗ್ತೀನಲ್ಲ, ಹಾಗಾಗಿ ಬುಕ್ ತೊಗೊಂಡು ಓದ್ಕೊಳಕತ್ತಿದ್ದೆ. ಕೆಲಸ ಮಾಡ್ಕೊತ ವಿಡಿಯೋಗಳನ್ನ ನೋಡ್ತಿರ್ತೀನಿ. ಫ್ರೀ ಟೈಮ್ಯಾಗ ಬುಕ್ಸ್ ಓದ್ತೀನಿ. ಅಂದರೆ ಅದು ಮ್ಯಾನೇಜ್ ಆಗಿಬಿಡ್ತೈತಿ. ಆಕೆ ಮಕ್ಕೊಂಡಾಗ ವಿಡಿಯೋ ನೋಡ್ಕೊತ ಕೂತ್ಕೊಂಡ್ರೆ ಹಂಗಿಲ್ಲ. ಅದಕ್ಕೆ ಓದ್ಕೊಂಡ್ರಾಯ್ತು. ಬುಕ್ ಓದೋದು ಮೇನು. ನಾವು ಎಷ್ಟು ವಿಡಿಯೋ ನೋಡಿದ್ರೂ ನಾವು ಓನಾಗಿ ಬುಕ್ ತೊಗೊಂಡು ಓದ್ತೀವಿ ನೋಡ್ರಿ, ಅದು ಭಾಳ ತಲೆಗೆ ಹತ್ತತ್ತೆ. ಹಾಗಾಗಿ ಪ್ರತಿಯೊಂದು ಲೈನ್ ಟು ಲೈನ್ ಓದ್ಕೊಂಡ್ವಿ ಅಂದ್ರೆ ಅಂಡರ್ಸ್ಟ್ಯಾಂಡ್ ಆಕೈತಿ. ಮುಂದೆ ನಮಗೆ ಎಕ್ಸಾಮಿಗೆ ಅದು ಒಂದು ಹೆಲ್ಪ್ ಆಕೈತಿ. ಫ್ರೆಂಡ್ಸ್ ನೋಡ್ರಿ, ಇವಾಗ ಮತ್ತು ಸಾಯಂಕಾಲ ಎಲ್ಲ ಕೆಲಸ ಮುಗಿಸಿ ವಿಡಿಯೋ ಎಂಡ್ ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಕಸ ಮುಸುರಿ ಸಾಯಂಕಾಲದ್ದು ಮನೆಯೆಲ್ಲ ಕ್ಲೀನಿಂಗ್ ಮಾಡೋದು, ಸೋಫಾಕ್ಕೆ ಎಲ್ಲ ಕವರ್ ಹಾಕಿದೆ, ದಿಂಬು ಕವರು ಎಲ್ಲ ಹಾಕಿ ನವ್ಯಾಗ ಸ್ನಾನ ಮಾಡಿಸಿ ಇಲ್ಲಿ ಮಲಗಿಸಿನಿ. ನಾನು ಕೂಡ ಫ್ರೆಶ್ ಆಗಿ ಬಂದೆ. ಈಗ ಸ್ನಾನ ಮಾಡಿಕೊಂಡು ನಮ್ಮ ನಮಿತಾಗ ಪ್ರಿಂಟೌಟ್ ಬೇಕಾಗಿತ್ತಂತ, ಹಂಗಾಗಿ ಪ್ರಿಂಟೌಟ್ ತರಕ್ಕೆ ಹೋಗ್ಯಾರ ಅವರಿಬ್ಬರು, ತಂದೆ ಮಗಳು. ಆಮೇಲೆ ನಿಕ್ಕಿಗೆ ಡೈಪರ್ ಖಾಲಿಯಾಗಿದ್ದು ಡೈಪರ್ ತರಕ್ಕೆ ಹೋದ್ರು. ನಾನು ಇವಾಗ ಮತ್ತೆ ಮಾಡಿದ್ರಾಯ್ತು ವಿಡಿಯೋ ಅಂತ ಹೇಳ್ಬಿಟ್ಟು ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಸಾಂಬಾರು ಐತಿ, ರೈಸ್ ಮಾಡ್ಕೋಬೇಕಷ್ಟೇ. ನಾಳೆಗೆ ಚಪಾತಿ ಮಾಡ್ಕೊತೀನಿ. ಹಂಗಾಗಿ ಈಗ ಬರೀ ಚಪಾತಿ ಇದು ರೈಸ್ ಒಂದು ಮಾಡ್ಕೊತೀನಿ. ಮುದ್ದೆ ಮಾಡ್ಬೇಕಂದೆ, ಬಟ್ ಅದು ಸಾಂಬಾರು ಸ್ವಲ್ಪ ಐತಿ, ಸಾಲಂಗಿಲ್ಲ. ಅದಕ್ಕೆ ಅನ್ನ ಮಾಡಿದರೆ ಸ್ವಲ್ಪ ಹಚ್ಕೊಂಡು ತಿಂತೀವಿ. ಮತ್ತು ಯಾವಾಗಾರ ಮಾಡಿದ್ರಾಯ್ತು ಮುದ್ದೆ ಅಂತ ಹೇಳಿಬಿಟ್ಟು ಈಗ ರೈಸ್ ಒಂದು ಮಾಡ್ಕೊತೀನಿ. ಈಗ ಮತ್ತು ಹೊರಗೆ ಬೇರೆ ಹೋಗ್ಯಾರ. ನಮಿತಾ ಪ್ರಿಂಟೌಟ್ ತೊಗೊಂಡು ಇದನ್ನು ತೊಗೊಂಬರ್ತೀನಿ ಅಂತ ಹೋಗ್ಯಾಳ, ಏನಪ್ಪ ಅಂದ್ರೆ ಗೋಲ್ಗಪ್ಪ ಪಾನಿಪುರಿ. ಈಗ ಮತ್ತು ಅವನು ತಿಂದ್ವಿ ಅಂದ್ರೆ ಮತ್ತು ರಾತ್ರಿ ಊಟ ಮಾಡೋಕ್ಕಾಗಲ್ಲ. ಅದಕ್ಕೆ ಅನ್ನ ಒಂದು ಸ್ವಲ್ಪ ಮಾಡ್ಕೊಂಡ್ರೆ ಮುಗೀತು ಕೆಲಸ. ಈಗ ಒಂದು ಸ್ವಲ್ಪ ಓದ್ಕೊತೀನಿ. ಆದಷ್ಟು ಓದ್ಕೊಂಡು ಅವ್ರಿಗೇನಾರು ಸ್ನ್ಯಾಕ್ಸ್ ತೊಗೊಂಬಂದ್ರಂದ್ರೆ ತಿಂತೀವಲ್ಲ, ಮತ್ತು ತಿನ್ನೋಕೆ ಒಂದು ಸ್ವಲ್ಪ ಅರ್ಧ ಟೈಮ್ ಹೋಗುತ್ತೆ, ಅರ್ಧ ತಾಸು. ನಮ್ಮ ನವ್ಯ
ಸ್ನಾನ ಮಾಡಿಸಿಲ್ಲ ಅಂದ್ರೆ ಕಿರ್ಚಾಡ್ತಾಳೆ ಫ್ರೆಂಡ್ಸ್. ಈಕಿ ಕ್ಲೀನ್ ಇರ್ಬೇಕು ಈಕಿಗೆ. ಈಗ ನೋಡ್ರಿ ಅಷ್ಟು ಆರಾಮಾಗಿ ಮಕ್ಕೊಂಡಾಳ, ಮನೆ ಶಾಂತವಾಗೈತಿ. ಅವ್ರ ತಂಗಿ ಅವ್ರ ಅಪ್ಪಿದ್ರು ಇನ್ನೂ ಜಾಸ್ತಿ ಈಕಿದು. ಯಾರೇ ಇಲ್ಲ ಅಂದ್ರೆ ನಾನು ಪುಟ ಸೈಲೆಂಟಾಗಿ ಆರಾಮಾಗಿರ್ತಾಳೆ, ನಾನು ಕಾಡ್ಸೋದೇ ಇಲ್ಲ ಒಟ್ಟ ಒಂಚೂರು. ಅವ್ರಿದ್ರೆ ಕಿರ್ಚಾಡೋದು ಭಾಳ, ಹೌದಿಲ್ಲ? ಹಾಂ ಫುಲ್ ಫ್ರೆಶ್ ಅಂದು ಬಿಸಿ ಬಿಸಿ ನೀರು ಹಾಕಿದೆ, ಸ್ನಾನ ಮಾಡಿಸಿದೆ. ಹಂಗಾಗಿ ನಿದ್ದೆ ಮಂಪರ್ನಾಗ ಅದಾಳ. ಈಗ ಮಧ್ಯಾಹ್ನ ಮಕ್ಕೊಂಡಿದ್ಲು, ಆದ್ರೆ ನೋಡ್ರಿ ಗೊಂಬಿ ಮೇಲೆ ನಂದು ಯೂಟ್ಯೂಬ್ದು ಫಸ್ಟ್ ಪೇಮೆಂಟ್ ನಮಿತಾಗ ಇದನ್ನು ಗಿಫ್ಟ್ ಕೊಡಿಸಿದ್ದೆ. ನನಗೆಲ್ಲ ಹೆಲ್ಪ್ ಮಾಡ್ತಿದ್ಲಕ್ಕಿ ಸಣ್ಣಕ್ಕಿದ್ಲು ಭಾಳ. ಅವಾಗ ಮಕ್ಕಳು ಎಷ್ಟು ಲಘು ಬೆಳೆದು ಬಿಡ್ತಾರೆ ನೋಡ್ರಿ ನಮ್ಮ ಕಣ್ಣು ಮುಂದೆನ. ನಮಗೆ ಏನು ಅನ್ಸುತ್ತೆ ಅಂದರೆ ಹೆಂಗಿದ್ದವ್ರು ಹಂಗಾದ್ರೆ ಅನಿಸುತ್ತೆ. ಬಟ್ ಹಳೆ ವಿಡಿಯೋ ನೋಡ್ತೀನಿ ನೋಡ್ರಿ, ಆದರೆ ಎಷ್ಟು ಡಿಫ್ರೆನ್ಸ್ ಮಕ್ಕಳು. ಈಕಿ ನಮಿತಾ ಇಬ್ಬರು ಡಿಫ್ರೆನ್ಸ್ ಆಗ್ಬಿಟ್ರೆ. ನಮಿತಾನ ಜಾಸ್ತಿ ಉದ್ದ ಹೋಗ್ಬಿಟ್ಟ, ಆಕಿನ್ಕಿಂತ ಉದ್ದ ಆದ್ರೆ ಅವ್ರ ಸ್ಕೂಲ್ನಾಗ. ಆದ್ರೆ ಆಕೆ ನಮಗೆ ಉದ್ದ ಅನ್ನಿಸ್ತಾಳೆ. ಈಕೆ ಅಂತ್ರಿ ಎಷ್ಟಿದ್ದಕ್ಕೆ ಅಷ್ಟು ಅದಾಳ ಬಿಡ್ರಿ, ಹೈಟ್ ಆಗಲ್ಲ ಈಕೆ. ಇಷ್ಟೇ ಈಕೆ ಹೈಟ್ ಆದ್ರೂ ಆಗೋದಿಲ್ಲ ಅನಿಸುತ್ತೆ. ಬಟ್ ದಪ್ಪ ಹಾಕಳ, ಹೈಟ್ ಆಗಂಗಿಲ್ಲ ನೋಡ್ರಿ. ಕೈ ನಡಗಿಸಿ ಮಾಡ್ಕೊಂಡು ಬಂದುತ್ತ. ಸುಸ್ತಾಗೈತೇನ? ಸುಸ್ತಾತನ? ಹೌದಾ? ಏನು ಕೆಲಸ ಮಾಡಿ ಸುಸ್ತಾಗೈತವ? ಕಿಟಕಿಯಾಗ ನಿಂತು ಸುಸ್ತಾಗಿರುತ್ತ ನಿನಗೆ ಅಷ್ಟೇ, ಹೌದಿಲ್ಲ? ಈಗ ಡೈಪರ್ ತೊಗೊಂಡು ಹಂಗೆ ನೋಡ್ರಿ ಕತ್ತು ಹೆಂಗಾಗೈತೆ ಅಂದ್ರೆ ಕಜ್ಜಿ ಥರ ಆಗ್ಬಿಟ್ಟೈತಿ, ಕಾಣ್ತೈತೆ ನೋಡ್ರಿ. ಭಾಳ ಅಂದ್ರೆ ಭಾಳ ತಿಂಡಿಡ್ತೈತಿ. ನಂಗೆ ಒಟ್ಟಾಗಿದ್ದಿಲ್ಲ ಈ ಥರ. ರೋಡ್ ಹಾಕ್ಕೊಂಡ್ರೆ ಹಾಕ್ಕವು, ಬಟ್ ಗೋಲ್ಡ್ ಹಾಕ್ಕೊಂಡಿನಿ. ಬಟ್ ಇದು ಯಾಕೆ ಹಿಂಗಾಗುತ್ತಾ ಗೊತ್ತಿಲ್ಲ ನನಗಂತೂ. ಆಗೈತೆ ನೋಡ್ರಿ, ಭಾಳ ಕಡಿತೈತಿ. ಅಂದರೆ ಕೆರ್ಕೋಬೇಕು ಅನ್ನಿಸ್ತೈತಿ ಜಾಸ್ತಿ. ಹಂಗಾಗಿ ಡೈಪರ್ ತೊಗೊಂಡು ಹಂಗೆ ಇದಕ್ಕೊಂದು ಆಯಿಂಟ್ಮೆಂಟ್ ತೊಗೊಂಬರ್ರಿ ಅಂದಿನಿ. ಈಗ ಮನೆಯಾಗಿತ್ತು ಒಂದು, ಅದು ಗಾಯ ಆದ್ರೆ ಸುಟ್ರೆ ಹಚ್ಕೊಂಡ್ರೆ ಬೇಗ ಕಡಿಮೆ ಆಗ್ಬಿಡ್ತೈತೆ. ಅದು ಒಂದು ಚಲೋ ಮೆಡಿಸಿನ್ ಸಿಕ್ಬಿಟ್ಟೈತೆ ನನಗೆ. ಏನಾದ್ರು ಗಾಯ ಆದ್ರೆ ಅದನ್ನ ತಕ್ಷಣ ಹಚ್ಕೊಂಡ್ಬಿಟ್ಲೆ ನೋವು ಕಡಿಮೆ ಆಗ್ಬಿಡ್ತೈತಿ. ಮರುದಿನ ನೋವು ಜಾಸ್ತಿ ಇರ್ತೈತೆ ನೋಡ್ರಿ. ಬಟ್ ಆ ಮಲಾಮ್ ಹಚ್ಕೊಂಡ್ಬಿಟ್ಟೆ ಅಂದರೆ ಮರುದಿನ ಯಾವ ನೋವು ಇರೋಂಗಿಲ್ಲ. ಅದನ್ನ 3-4 ದಿವಸದಿಂದ ಹಚ್ಕೊತಾ ಇದ್ದೀನಿ. ಶುಕ್ರವಾರ ಜಾಸ್ತಿ ಆಗಿ ನೋಡ್ಕೊಂಡಿನಿ. ಇದು ಸುಮ್ಮನೆ ಏನೋ ಕಡಿತೈತೆ ಬಿಡು, ಹಂಗೆ ಬೆವ್ರು ಸಾಲಿ ಥರ ಆಗಿರ್ಬೋದು ಅಂತ ನಾನು ತಿಳ್ಕೊಂಡಿನಿ. ಜಾಸ್ತಿನೇ ಆಗ್ಬಿಟ್ಟೈತಿ. ಇದು ಇಷ್ಟು ಅಗ್ಲ ಆಗ್ಬಿಟ್ಟೈತೆ. ಅದು ಚಿಕ್ಕ ಗುಳ್ಳಿ. ನಮ್ಮ ಮನೆಯವ್ರು ತೋರಿಸಿದೆ, ಏನೋ ಬೆವ್ರು ಸಾಲಿ ಥರ ಆಗೈತಿ ಅಂತಂದರು. 2 ದಿನ ಹಚ್ಕೊಂಡೆ ಮಲಾಮು, ಕಡಿಮೆನೇ ಆಗಲಿಲ್ಲ. ಹಾಗಾಗಿ ಇವತ್ತು ಇದನ್ನು ಮೆಡಿಸಿನ್ ಹಂಗೆ ತೊಗೊಂಬರ್ರಿ ಇದಕ್ಕೆ ಅಂತಂದಿನಿ. ನೋಡೋಣ ಯಾವತ್ತು ಥರ ಹಚ್ಕೊತೀನಿ. ಕಡಿಮೆ ಆಗಲಿಲ್ಲ ಅಂತ ಡಾಕ್ಟ್ರ್ ಹತ್ರ ಹೋಗೋದ. ಅದಕ್ಕೂ ಇನ್ನೇನು ಮಾಡೋದು ಹೇಳ್ರಿ. ನಮ್ಮ ತಂಗಿಗೆ ಆಗಿತ್ತಿದು ಈಗ 1 ವರ್ಷದಿಂದನೇ 2 ವರ್ಷದಿಂದ ಹಿಂಗೆ ಆಗಿತ್ತು. ಅಕ್ಕಿಗೆ ಭಾಳ ಕಡಿತಿತ್ತು. ಆಕಿನ ಏನೇನು ಹಚ್ಕೊಂಡು ಕಡಿಮೆ ಮಾಡಿಕೊಂಡ್ಲು. ಕೇಳ್ಬೇಕು ಆಕಿನ, ಫೋನ್ ಮಾಡಿ ಕೇಳ್ತೀನಿ ಏನು ಮಾಡ್ಕೊಂಡ್ಲೋ ಏನು ಅಂತ ಹೇಳ್ಬಿಟ್ಟು. ಮಲಾಮ್ ಹಚ್ಕೊಂಡ್ರು ಕಡಿಮೆ ಆಗಿದ್ದಿಲ್ಲ ಅಕ್ಕಿಗೆ. ಇದನ್ನು ನೋಡೋಣ, ಕೇಳ್ತೀನಿ, ಫೋನ್ ಮಾಡಿ ಕೇಳಿ ಯೂಸ್ ಮಾಡ್ತೀನಿ. ಒಟ್ಟು ಏನಾದರೂ ಒಂದು ನೋವು ಇದ್ದಿದ್ದ ಮನುಷ್ಯನ ಜೀವನಕ್ಕೆ ನೆಮ್ಮದಿಯಾಗಿದ್ದೇವು ಅನ್ನಂಗಿಲ್ಲ. ಈಗ ಹಲ್ಲು ನೋಡ್ರಿ, ಹಲ್ಲು ಎಲ್ಲ ಫುಲ್ ಕಡಿಮೆ ಆಯಿತು. ಈಚೆ ಕಡೆ ಅದೊಂದು ಕ್ಯಾಪ್ ಹಾಕ್ಬಿಟ್ರೆ ಈ ಕಡೆಗೆ ಆರಾಮಾಗಿ ಊಟ ಮಾಡ್ಬೋದು. ಈಚೆ ಕಡೆ ಹಲ್ಲಂತೂ ಪೂರ್ತಿ ಹೋಗೈತಿ. ಅದನ್ನೇನು ಮಾಡ್ತಾರೋ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಮಾಡಿಸ್ಕೊಳಂಗಿಲ್ಲ ಅದನ್ನು. ಮತ್ತು ಯಾಕಂದ್ರೆ ಈಗ ನಾನು ಸೇವಿಂಗ್ಸ್ ಮಾಡಿದ ದುಡ್ಡು ಎಲ್ಲ ಈ ಹಲ್ಲಿಗೇನೋ ಹೋಯ್ತು. ನನ್ನ ಸೇವಿಂಗ್ಸ್ ದುಡ್ಡು ಏನು ಮಾಡೋಕ್ಕಾಗಲ್ಲ. ನಂದು ಹಲ್ಲಾದ್ರೆ ಸರಿ ಹೋಯ್ತಲ್ಲ, ದುಡ್ಡು ಹೋಯ್ತು. ಮತ್ತು ಸೇವಿಂಗ್ಸ್ ಮಾಡ್ಕೋಬೋದು ಮುಂದೆ. ಇಷ್ಟು ದಿನ ಸೇವಿಂಗ್ಸ್ ಮಾಡಿದ್ದೆ ಒಂದು ಸ್ವಲ್ಪ ದುಡ್ಡು, ಅದೆಲ್ಲ ಒಂದು ಸ್ವಲ್ಪ ಇದಕ್ಕೆ ಹೋಯ್ತು. ಏನು ಮಾಡೋಕ್ಕಾಗಲ್ಲ. ಖರ್ಚು ಮಾಡಿದ್ರೆ ನೋಡ್ರಿ ಮತ್ತು ಆರಾಮಾಗೋದು. ದುಡ್ಡು ಖಾಲಿ ಅಂತ ಹೇಳ್ಬಿಟ್ಟು ಹಂಗೆ ಇಟ್ಕೊಂಡು ಕುಂತ್ರೆ ಮತ್ತು ಅದು ಇನ್ನೂ ಜಾಸ್ತಿ ಆಕ್ಕಿತ್ತು ನೋಡ್ರಿ. ಎಷ್ಟು ರಿಲೀಫ್ ಆಗೈತಿ ಗೊತ್ತಾ ಈಗ ನನಗೆ. ಅದು ರೂಟ್ ಕೆನಾಲ್ ಮಾಡಿಸಿದ ಮೇಲೆ ಆರಾಮ ಅನ್ನಿಸ್ತೈತಿ. ಊಟನೂ ಮಾಡ್ಬೋದು. ಬಟ್ ಅದು ಕ್ಯಾಪ್ ಹಾಕಿದ ಮೇಲೆ ಪೂರ್ತಿ ಊಟ ಮಾಡ್ತೀನಿ. ಈಗ ಸ್ವಲ್ಪ ಉಣ್ತೀನಿ, ಜಾಸ್ತಿ ಉಣ್ಣಲ್ಲ. ಯಾಕಂದ್ರೆ ಅಲ್ಲೇ ಹೋಲ್ ಐತಿ. ಆ ಹೋಲು ಮತ್ತು ಅಲ್ಲಿ ಹೋಗಿ ಕುತ್ಕೊಂತ ಮತ್ತು ಇನ್ಫೆಕ್ಷನ್ ಆಕೈತಿ. ಅದಕ್ಕೆ ಇನ್ಫೆಕ್ಷನ್ ಜಾಸ್ತಿ ಆಗಿತ್ತಂತ ಅವ್ರು ಹೇಳಿದ್ರು. ಇನ್ಫೆಕ್ಷನ್ ಜಾಸ್ತಿ ಆಗಿತ್ತು ರೀ, ಹಂಗಾಗಿ ನಿಮಗೆ ಭಾಳ ತ್ರಾಸು ಕೊಟ್ಟೈತೆ ಅದು ಹಲ್ಲು ನೋವು ಅಂದರು. ಡಾಕ್ಟ್ರ್ ಮಾತ್ರ ಚಲೋ ಟ್ರೀಟ್ಮೆಂಟ್ ಕೊಟ್ಟರು ಬಿಡ್ರಿ. ಭಾಳ 1 ತಾಸು 1.5 ತಾಸು ಗಟ್ಲೆನೂ ಅದನ್ನು ಕ್ಲೀನ್ ಮಾಡೋದು ಒಟ್ಟ ಬಿಡ್ತಿದ್ದಿಲ್ಲ. ನಮ್ಮ ಮನೆಯವರು ಹೇಳಿದ್ರು ಮನೆಗೆ ಬಂದಮೇಲೆ ಚಲೋ ಟ್ರೀಟ್ಮೆಂಟ್ ಕೊಡ್ತಾರೆ ಬಿಡು ಇವರು. ಒಂಚೂರು ಅದು ಕಪ್ಪಂದು ಏನಾರು ಕಂಡ್ರೂ ಬಿಡೋಂಗಿಲ್ಲ, ತೆಗಿಯೋ ಮಟ್ಟನೂ ಬಿಡೋಲ್ಲ. ಚಿಕ್ಕ ವಯಸ್ಸು, ಇನ್ನೂ ಭಾಳ ಚಿಕ್ಕ ವಯಸ್ಸು ಅವ್ರದ್ದು. ಆದ್ರೂ ಟ್ರೀಟ್ಮೆಂಟ್ ಚಲೋ ಕೊಟ್ಟರು. ಇವ್ರೂ ಚಲೋ ಕೊಟ್ಟಾರ ಅನ್ಸುತ್ತೆ, ಏನೋ ಗೊತ್ತಿಲ್ಲ. ಬಟ್ ಹಲ್ಲು ನೋವು ಅಂತೂ ತಪ್ಪಲಿಲ್ಲ ಅಲ್ಲಿ ಮಾಡಿಸ್ಕೊಂಡಿದ ಮೇಲೆ. ಇಲ್ಲಿ ಮಾಡಿಸಿದ ಮೇಲೆ ಹಲ್ಲು ನೋವು ಇಲ್ಲ ನೋಡಿರಿ, ಕಡಿಮೆ ಆಗಿತ್ತು. ಕ್ಯಾಪ್ ಒಂದು ಹಾಕಿಸ್ಕೊಂಡ್ಬಿಟ್ರೆ ಆರಾಮಾಗಿ ಊಟ ಮಾಡ್ಕೋಬೋದು. ನೋಡಕತ್ತವ್ರಿ
ನಿದ್ದೆ ಬಂತ ನಿದ್ದೆ ಏನೇನು ತರ್ತಾರೆ ಏನು ಗೊತ್ತಿಲ್ಲ. ಪಾನಿಪುರಿ ತರ್ತೀನಿ ಭಾಳ ದಿನ ಆಗೈತೆ ಅಂತಂದು ಹೋಗ್ಯಾಳ ನಮಿತ. ನಾನು ಟ್ರೈಪಾಡಿಗೆ ಹಾಕಿಲ್ಲ, ಏನದು ಸೆಲ್ಫಿ ಸ್ಟಿಕ್ನಾಗ ಹಾಕಿಲ್ಲ, ಕೈಯಾಗ ಇಟ್ಕೊಂಡು ಮಾಡಾಕತ್ತೀನಿ. ಓಕೆ, ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಚಿಕ್ಕ ಚಿಕ್ಕದಾಗೆ ಮಾಡಿ ಹಾಕಾಕತ್ತೀನಿ. ದಿನ ನೋಡೋರು ವಿಡಿಯೋ ನೋಡ್ತಾ ಇಲ್ಲ ನೀವು. ದಿನಾಲು ಅಂದರೆ ಈಗ ಒಂದು 2 ವಾರದಿಂದ 1000 ವ್ಯೂಸ್ ಬರ್ತಿದ್ವು. 1000 ಜನನಾದ್ರೂ ನೋಡ್ತಾರೆ ಬಿಡೋ ಅನ್ನೋ ಒಂದು ಖುಷಿ ಮೇಲೆ ಹಾಕ್ತಿದ್ದೆ. ಬಟ್ ದಿನ ನೋಡೋರು ಬ್ಯುಸಿ ಆಗಿರೋ ಏನೋ ಗೊತ್ತಿಲ್ಲ. ಕೆಲವೊಂದಿಷ್ಟು ಜನ ಕಮೆಂಟ್ ಮಾಡ್ತಿಲ್ಲ, ವಿಡಿಯೋನೂ ನೋಡ್ತಾ ಇಲ್ಲ. ಪರವಾಗಿಲ್ಲ, ಬ್ಯುಸಿ ಇದ್ದರೆ ನಿಮ್ಮ ಲೈಫಲ್ಲಿ ನೀವು ಬ್ಯುಸಿ ಇದ್ದರೆ ಏನು ಮಾಡೋಕ್ಕಾಗಲ್ಲ. ಫ್ರೀ ಆಗಿದ್ದಾಗ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ನೋಡೋರು ನೋಡಿ ಸಪೋರ್ಟ್ ಮಾಡೇ ಮಾಡ್ತಾರೆ. ಇದು ಬಂದರು ನಮ್ಮ ನೋಡ್ರಿ ಗೇಟ್ ಸೌಂಡ್ ಆಗಿದ್ದಕ್ಕೆ ಗಾಬರಿಯಾಗಿ ಹಂಗೆ ಕೈ ನಡಗಿಸ್ತಾವ್ರಿ. ಹೌದಾ, ಇವಾಗ ಮಾಡಕತ್ತಾಳ. ಈಗ ಒಂದು 2 ವರ್ಷದಿಂದ ಮುಂಚೆ ಹಿಂಗೆ ಮಾಡ್ತಿದ್ದಿಲ್ಲ, ಹೆದರ್ತಿದ್ಲು. ಬಟ್ ಈ ಥರ ಕೈ ನಡಗಿಸ್ತಿದ್ದಿಲ್ಲ. ಕದ ತೆಗಿತೀನಿ, ಮತ್ತು ಕದ ತೆಗೆದ್ರೆ ಟಪ್ ಬರ್ಸಿದ್ರೂ ಅದಕ್ಕೂ ಹೆದರ್ತಾ. ಡೈಪರ್ 2 ಪ್ಯಾಕ್ ಬೇಕು ಒಂದು 15 ದಿವಸ. ಅವು ಡೈಲಿ ಒಂದೊಂದು ಹಾಕಿದ್ರೆ 15 ದಿವಸ ಬರ್ತಾವೆ. ಇದು 20 ದಿವಸ ಬರ್ತಾವೆ. ದಿನಕ್ಕೆ 2-3 ಹೋಗುತ್ತಾವೆ. ಒಂದೊಂದ್ಸಲ 2-3 ಹೋದ್ರೆ ಬೇಗನೆ ಖಾಲಿ ಆಗಿಬಿಡ್ತಾವೆ. ಈ ಸಲ ಒಂದೊಂದ್ಸಲ ಹಂಗೆ 2-3 ಹೋದ್ವಂದು ಬೇಗ ಖಾಲಿ ಬಂದ್ರೆ ನೋಡಿ. ಏನೇನು ತೊಗೊಂಬಂದ್ರು ನೋಡುವ. ಬ್ಲಾಗ್ ಮುಗಿಸ್ಬೇಕಂದ್ರೆ ಹಂಗೆ ಮಾತಾಡ್ತಾನೆ ಇದ್ದೀನಿ. ಅವ್ರು ಬಂದರು. ಏನದು ತಂಬಾಯಿ ನೋಡೋಣ, ಏನು ತಂದೀನಿ ನಿಂದು? ಅಯ್ಯ ಈಕಿ ನೋಡ್ರಿ ಹೆಂಗೆ ಅಳಾಕುಂತಾಳೆ. ಹೌದಾ, ಬಿಸಿದ್ಯಾ? ಏನಿದೆ? ಜೋಳ 2 ಜೋಳ ಹಿಡ್ಕೊಂಬಂದ. ಹೋಗಿದ್ರೆ ನಾನು ಗಿರ್ನಿ ಹತ್ರ ಚಲೋ ಅದಾವ. ಮತ್ತೆ ಹಾಕಿಸ್ಕೊಂಬರ್ಲಿ. ಜೋಳದ ಹಿಟ್ಟು ಖಾಲಿ ಆಗೈತಿ, ಅದಕ್ಕೆ ಜೋಳ ತೊಗೊಂಬಂದ. 2 ಹಿಡ್ಕೊಂಬಂದ. ಎಷ್ಟು ಹಿಡ್ಕೊಂಬಂದಿದ್ದಿ? 3 4. ಏನದು ಎಲ್ಲ ತೋರ್ಸು. ಏನು ಬನಾನಾ ಚಿಪ್ಸ್. ಇದು ಎಗ್ ಪಾಪ್ಸಾ? ಬರೀ 50 ರೂಪೀಸ್ ಮುಗಿಸ್ಕೊಂಬಂದಿ. 50 ರೂಪೀಸ್? ಅಪ್ಪಂಗೆ ಏನು ಕೇಳಿ? ನಮ್ಮದು ಜಾಸ್ತಿನಾ? ಏನಾಗಲ್ಲ ಬಿಡು. ನೋಡ್ರಿ, ಇವು ಪಿಜ್ಜಾಳ ಅಂತ 3 ಹಿಡ್ಕೊಂಬಂದಾಳ. ಇಲ್ಲಿಂದ ಎಷ್ಟು ತೊಗೊಂಬಂದಾಳ ತೋರ್ಸಾಕೆ ತೊಗೊಂಬಂದಾಳ. ಇವನು 3. ಗೋಧಿ ಹೆಂಗಿದ್ದು ರೀ? ಚಲೋ ಇದ್ವಾ? ಗೋಧಿ ಜೋಳ 2 ಹಾಂ, ಹಂಗೆ ನನಗೂ ನೆನಪಾಗಲ್ಲ. ಹಿಂಗೆ ಅದಾವ ನೋಡ್ರಿ ಬೀಜಾಳ. ಇನ್ನು 3 ಕಡೆ ಚಲೋ ಸಿಗ್ತಾವೆ ಜೋಳ. ಬಟ್ ಇಲ್ಲಿ ಭಾಳ ದಿವಸ ಸ್ಟಾಕ್ ಇರ್ತಾವಲ್ಲ, ಹಂಗಾಗಿ ನೋಡ್ರಿ. ದೇವ್ರೆ, ಅಯ್ಯಯ್ಯೋ ನಗ್ತೀಯಾ? ನೋಡಿ ನಾವೇ ನಗ್ತಾಳೆ ತಂಗಿ. ನಾನು ಬಿದ್ರೆ ನಂಗೆ ನೋವು ಆದ್ರೆ ತಂಗಿ ನಗ್ತಾವಡ. ನಮಗೇನಿದು? ಓಪನ್ ಮಾಡ್ರಿ, ಕೈಯ ಫೋನ್ ಐತಿ. ಕಾಲು ನೋಡಿ ಕಿವು ತಾಟ್ನಾಗ ಇಡ್ತಾಳ, ಕೈ ಬಿಟ್ರೆ ಅಕ್ಕಿ ನೋಡ್ರಿ. ತರದ ಪುರ್ಸತ್ಗಿಲ್ದ ಹೆಂಗೆ ತಿಂತಾಳ. ಪಾನಿಪುರಿ ತೊಗೊಲಿಲ್ಲನ? ಏಕ ಪಾನಿಪುರಿ ತರ್ಬೇಕಾಯ್ತು, ಭಾಳ ದಿವಸ ಆಗಿತ್ತು. ಹಾಂ, ಇವು ಏನೇನು ಪಾವ್ ಭಾಜಿ. ಓಹೋ, ಎಷ್ಟು ದಿನ ಆಗಿತ್ತು ಪಾವ್ ಭಾಜಿ ತಿನ್ಲಾರ್ದ. ಓಪನ್ ಮಾಡ್ಬೇಕು ನೋಡ್ರಿ ಫ್ರೆಂಡ್ಸ್. ಪಾವ್ ಭಾಜಿ ಮಸಾಲೆ ಹಚ್ಕೊಂಡು ತಿನ್ನೋದು. 3 ತಂದಾರ. ನವ್ಯಾಗೊಂದು, ನನಗೊಂದು, ಅವ್ರ ಅಪ್ಪಗೊಂದು. ಹೌದಿಲ್ಲ? ಹಾಕ್ಕೊಂಡು ತಿಂತೀವಿ. ಇರಮ್ಮ ಇರು ಫ್ರೆಂಡ್ಸ್. ನೋಡ್ರಿ ನವ್ಯ ಹೆಂಗೆ ಮಾಡಕತ್ತ. ಫ್ರೆಂಡ್ಸ್, ಮತ್ತು ಬರೀ ಇದನ್ನ ಹೊರಗಿನ ತಿನ್ನಕತ್ತಾರ ಅನ್ಕೋಬೇಡ್ರಿ. ಭಾಳ ದಿವಸ ಆಯ್ತು. ನೀವ ನೋಡ್ತಿರಲ್ಲ, ಹೊರಗಿನ ಜಾಸ್ತಿ ತಿನ್ನಲ್ಲ ನಾವು.
ಯಾವಾಗಾರ ಒಂದು ಸಲ ಪೇಮೆಂಟ್ ಆದಾಗ ಅಷ್ಟೇ ತರೋದು ಹೊರಗಿಂದ, ಇಲ್ಲಾಂದ್ರೆ ತರಕ್ಕೆ ಹೋಗಂಗಿಲ್ಲ ನಾವು. ಏನೋ ಇದ್ರೂ ಮನ್ಯಾಗ ಮಾಡ್ಕೊತಿರ್ತೀವಿ. ಬರೀ ಅನ್ನ ಮೊಸರು ಆದ್ರೂ ತಿಂತೀವಿ ಒಂದೊಂದು ದಿವಸ, ಹೌದಿಲ್ಲ? ಒಂದೊಂದು ದಿನ ಅನ್ನ ಮೊಸರು ಆದ್ರೂ ತಿಂದು ಮಕ್ಕೊಂಡಿರ್ತೀವಿ ಹೊರ್ತು ಹೊರಗಿಂದ ತರಂಗಿಲ್ಲ. ಹಿಂಗೆ ಯಾವಾಗಾರ ಒಂದು ಸಲ ತಿಂತೀವಿ. ಕರೆಕ್ಟಾಗಿ ಬರಾಕತ್ತೈತಿ. ಗ್ಲೋ ನೋಡ್ರಿ ಹೆಂಗೈತಿ. ಹಾಂ, ಗ್ಲೋ ಗ್ಲೋ. ಯಾರು? ನಿಂದ ಇವಾಗ ಸ್ನಾನ ಮಾಡ್ಕೊಂಬಂದೀನಿ, ಗ್ಲೋ ಕಾಣುತ್ತ. ಕ್ರೀಮ್ ಹಚ್ಕೊಂಡಿನಲ್ಲ. ಪಾವ್ ಬಜ್ಜಿ ನೀನು ತಿನ್ನು ಒಂದು ಸ್ವಲ್ಪ. ನಂದು ಎಗ್ ಪಪ್ಸ್ ಮುಗೀತು. ತಿನ್ನಂತಂದು ತಿನ್ನಲಿಲ್ಲ. ಯಾರು? ನೀನು. ಚೆನ್ನಾಗೈತಿ. ಎಷ್ಟು ದಿನ ಆಗಿತ್ತು ತಿನ್ಲಾರ್ದ. ಮನ್ಯಾಗ ಮಾಡ್ಬೋದು, ಜಂಜಾಟ ಭಾಳ, ಹೌದಿಲ್ಲ?